ಜೈ ಆಂಜನೇಯ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಇವತ್ತು ಕೊಟ್ಟಿರೋ ಟಾಸ್ಕ್ ಏನು? ವಿನಯ್ ಸಿಟ್ ಮಾಡ್ಕೊಂಡಿದ್ಯಾಕೆ? ಯಾರ್ದು ಫಾಲ್ಟ್ ಇದೆ ಅಂತ ಕ್ವಿಕ್ ಆಗಿ ನೋಡೋಣ. ಅಗ್ನಿ ಪರೀಕ್ಷೆಯಲ್ಲಿ ಇವತ್ತು ಉಳಿದವರು ಕಂಡಂತೆ ಅನ್ನೋ ಟಾಸ್ಕ್ ಕೊಟ್ಟಿದ್ದಾರೆ. ಸ್ಟೇಜ್ ಮೇಲೆ ಕಂಟೆಸ್ಟೆಂಟ್ ನಿಲ್ಲಕ್ಕೆ ಬಾಕ್ಸ್ ಮಾಡಿರ್ತಾರೆ. ಎನ್ವಿಲಪ್ ಅಲ್ಲಿ ಇರೋ ಕ್ವಶನ್ಸ್ ನ ನಿರಂಜನ್ ಕೇಳ್ತಾರೆ. ಕಂಟೆಸ್ಟೆಂಟ್ಸ್ ಬಂದು ಅವ್ರಿಗೆ ಕೊಟ್ಟಿರೋ ವೈಟ್ ಬೋರ್ಡ್ ಅಲ್ಲಿ ಆನ್ಸರ್ಸ್ ಬರೀಬೇಕು. ಫಸ್ಟ್ ವಿನಯ್ ಟೀಮ್ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಬೇರೆ ಅವರು ಮಾಡಿರೋ ಕೆಲಸಕ್ಕೆ ಅವರೇ ಕ್ರೆಡಿಟ್ ತಗೊಳ್ಳೋ ಕಂಟೆಸ್ಟೆಂಟ್ ಯಾರು ಅಂತ ನಿರಂಜನ್ ಕ್ವಶನ್ ಮಾಡ್ತಾರೆ. ಅವ್ರಿಗೆ ಅನ್ಸಿದ್ನ ಬರೀತಿರ್ತಾರೆ. ನೇಮ್ ರಿವೀಲ್ ಮಾಡೋ ಟೈಮಲ್ಲಿ ಬೋರ್ಡ್ ನ ಅರೇಂಜ್ ಮಾಡ್ತಾರೆ ಲಿಖಿತ್. ನನಗ್ ಯಾರು ಅನಿಸಿಲ್ಲ ಅಂತ ಡಿಪ್ಲೊಮೆಟಿಕ್ ಆನ್ಸರ್ ಕೊಡ್ತಾರೆ ಲಿಖಿತ್. ಎಲ್ರು ಶಾಕ್ ಆಗ್ತಾರೆ. ಇದರಿಂದ ಜ್ಯೂರಿಸ್ಗೆ ಸಿಟ್ಟು ಬರುತ್ತೆ. ಟೀಮ್ಗಳಿಗೆ ನಮ್ ನೇಮ್ ಯೂಸ್ ಮಾಡ್ಕೊಂಡು ಯಾಕೆ ಅವಮಾನ ಮಾಡ್ತೀರಾ ಅಂತ ಶ್ರುತಿ ಕೇಳ್ತಾರೆ. ನೀವು ಟಾಸ್ಕ್ ಆಡೋದ್ರಿಂದ ನಮಗೆ ಯಾರು ಕಿರೀಟ ಕೊಡಲ್ಲ ಅಂತ ಸಂಗೀತ ಹೇಳ್ತಾರೆ. ಈ ತರ ಡಿಪ್ಲೊಮೆಟಿಕ್ ಆಗಿ ಆಡ್ಬೇಡಿ ಅಂತ ಚಂದನ್ ಹೇಳ್ತಾರೆ. ಓವರ್ ಸ್ಮಾರ್ಟ್ನೆಸ್ ತೋರಿಸ್ಬಿಡಿ, ಯಾರ್ದಾದ್ರೂ ನೇಮ್ ಬರಿಬೇಕು, ಇದೇ ಟಾಸ್ಕ್ ಅಂತ ವಿನಯ್ ಹೇಳ್ತಾರೆ. ಆ ತರ ಯಾರು ನಮ್ಮ ಟೀಮಲ್ಲಿ ಇಲ್ಲ ಅಂತ ಲಿಖಿತ್ ಆರ್ಗ್ಯೂ ಮಾಡ್ತಾರೆ. ಟಾಸ್ಕ್ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಟೀಮ್ ಓನರ್ ವಿನಯ್ ಸಿಟ್ ಮಾಡ್ಕೊಂಡು ಹೋಗ್ತಾರೆ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಈ ತರ ಬೇಜಾನ್ ಟಾಸ್ಕ್ ಬರುತ್ತೆ. ಅಗ್ನಿ ಪರೀಕ್ಷೆಯಲ್ಲಿ ಈ ತರ ಡಿಪ್ಲೊಮೆಟಿಕ್ ಆಗಿ ಆಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಮಾಡಕ್ಕಾಗಲ್ಲ. ನೋಡೋರಿಗೆ ಬಕೆಟ್ ಹಿಡಿಯೋ ತರ ಕಾಣಿಸುತ್ತೆ. ಇದು ಆಲ್ಮೋಸ್ಟ್ ಲಿಖಿತ್ಗೆ ನೆಗೆಟಿವ್ ಆಗ್ಬೋದು. ಔಟ್ ಆಫ್ 24 ಕಂಟೆಸ್ಟೆಂಟ್ ಅಲ್ಲಿ ಇವಾಗ 19 ಕಂಟೆಸ್ಟೆಂಟ್ಸ್ ಇದ್ದಾರೆ. ಇದರಲ್ಲಿ ಇವತ್ತು ಯಾರು ಎಲಿಮಿನೇಷನ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.